ಡಿಕೆ ಶಿವಕುಮಾರ್ ಸಂಪುಟದ ವಿಸ್ತರಣೆಯ ಪ್ರಕ್ರಿಯೆ ಈಗ ರೋಚಕ ಹಂತಕ್ಕೆ ತಲುಪಿದೆ. ಹೈಕಮಾಂಡ್ ಕಳಿಸಿದ ಪಟ್ಟಿಗೆ ರಾಜ್ಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ಸಚಿವರ ಪಟ್ಟಿಯಲ್ಲಿ ಹೆಸರುಗಳು ಬದಲಾಗುವಂತ ಸಾಧ್ಯತೆ ಇದೆ. ಮಂಕಾಳ ವೈದ್ಯರ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ಗೆ ಅವಕಾಶ ಸಿಕ್ತು. ಕೊನೆಯ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಸಿಕ್ತು. ಸಚಿವ ಸಂಪುಟ ವಿಸ್ತರಣೆಯ ಕಾರ್ಯಕ್ರಮ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮ ಅದನ್ನು 5 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಗಾಯತ್ರಿ ಶಾಂತೇಗೌಡ ಬದಲಾಗಿ ಬೇರೆಯವರ ಹೆಸರು ಸೇರ್ಪಡೆಯಾಗುವಂತ ಸಾಧ್ಯತೆ ಇದೆ. ಉಮಾಶ್ರೀ, ಬೋಸರಾಜು ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಬೋಸರಾಜ್ ಬಂದ್ಬಿಟ್ರು. ಹೈಕಮಾಂಡ್ ಹೆಸರಾಗಿ ಬೋಸರಾಜ್ ಬಂದ್ಬಿಟ್ರು. ಈ ಬಾರಿ ಗಾಯತ್ರಿ ಶಾಂತೇಗೌಡ ಆ ರೀತಿಯ ಅಚ್ಚರಿಯ ಹೆಸರು. ಆದರೆ ಗಾಯತ್ರಿ ಶಾಂತೇಗೌಡರಿಗೆ ಸದ್ಯ ಪ್ರಮುಖ ನಾಯಕರು ಅಡ್ಡಗಾಲ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ, ಅವ್ರಿಗೆ ಕೊಡಬಾರ್ದು, ಅವ್ರಿಗೆ ಕೊಟ್ರೆ ಯತೀಂದ್ರ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ತೀನಿ ನಾನು ಅಂತ. ಈಗ ಗಾಯತ್ರಿ ಶಾಂತೇಗೌಡ ಬದಲು ಲಕ್ಷ್ಮೀ ಹೆಬ್ಬಾಳ್ಕರ, ಉಮಾಶ್ರೀನ, ಬೋಸರಾಜುನ, ಈ ಕುತೂಹಲ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥು, ಬಹುಶಃ ಮುಖ್ಯಮಂತ್ರಿ ಹುದ್ದೆಯನ್ನು ಬದಲಾಯಿಸೋದು ಸುಲಲಿತವಾಗಿತ್ತು ಹೈಕಮಾಂಡ್ಗೆ, ಬಟ್ ಇದು ನೋಡಿದರೆ ಬೇರೆ ಟರ್ನ್ ಅನ್ನು ತೆಗೆದುಕೊಳ್ತಾ ಇದೆ. ಈ ರೀತಿ ಆಗತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕಾಂಗ್ರೆಸ್ನಲ್ಲಿತ್ತು. ಆದರೆ ಇದು ಈ ಮಟ್ಟದ ವಿಕೋಪಕ್ಕೆ ಹೋಗುತ್ತೆ, ವಿಪರೀತಕ್ಕೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಮಗೂ ಇರಲಿಲ್ಲ, ಕಾಂಗ್ರೆಸ್ ನಾಯಕರಿಗೂ ಇರಲಿಲ್ಲ. ನನಗನ್ಸುತ್ತೆ 2-3 ಹೆಸರುಗಳ ಬಗ್ಗೆ ಜಾಸ್ತಿ ಎಂಬಿಗ್ವಿಟಿ ಇದೆ. ಫಾರ್ ಎಕ್ಸಾಂಪಲ್, ಈಗ ಗಾಯತ್ರಿ ಶಾಂತೇಗೌಡರು ಕುರುಬ ಸಮುದಾಯದವರು, ಅವರು ಮೊನ್ನೆ ಅಷ್ಟೇ ವಿಧಾನ ಪರಿಷತ್ನಲ್ಲಿ ಪ್ರಾಣೇಶ್ ಸುಪ್ರೀಂ ಕೋರ್ಟ್ನ ತೀರ್ಪಿನ ಕಾರಣದಿಂದಾಗಿ ಈಗ ಅವರು ಶಾಸಕಿಯಾದವರು. ಅವರನ್ನು ಏಕಾಏಕಿ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಅಲ್ಲಿ ಡಾಕ್ಟರ್ ಆರತಿ ಕೃಷ್ಣ ಹೆಸರಿತ್ತು, ನಯನಾ ಮೋಟಮ್ಮ ಹೆಸರಿತ್ತು, ಲಕ್ಷ್ಮೀ ಹೆಬ್ಬಾಳ್ಕರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳದೆ ಗಾಯತ್ರಿ ಶಾಂತೇಗೌಡರನ್ನು ಮಾಡಿದ್ದು ಅದೊಂದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾರು ಈ ಹೆಸರನ್ನು ಸೇರಿಸಿದ್ರು ಅನ್ನೋದನ್ನು ನೋಡಿದಾಗ ಸಿದ್ದರಾಮಯ್ಯನವರು ಬಿಗಿಪಟ್ಟನ್ನು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಗಾಯತ್ರಿ ಶಾಂತೇಗೌಡರು ಬೇಡ, ಉಮಾಶ್ರೀ ಡೆಪ್ಯೂಟಿ ಸಭಾಪತಿಯಾಗಿ ಅವರ ಹೆಸರನ್ನು ಸೂಚಿಸಲಾಗಿದೆ, ಅವರನ್ನಾದರೂ ಮಂತ್ರಿ ಮಾಡಿ. ಈಗ ಬೋಸರಾಜ್ ಹೆಸರು ಕೂಡ ಅಲ್ಲೇನಾಗಿದೆ, ಬೋಸರಾಜದು ಅಜಯ್ ಸಿಂಗ್ ಮಂತ್ರಿಯಾಗಿರೋದ್ರಿಂದ ಅದೇ ಸಮುದಾಯ ಹೆಚ್ಚು ಕಡಿಮೆ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು. ಕಳೆದ ಬಾರಿ ಅವರನ್ನು ಮಾಡಲಾಗಿತ್ತು. ಈಗ ಇಲ್ಲಿ ಪ್ರಶ್ನೆ ಬರೋದೇನೆಂದರೆ, ವಿಧಾನ ಪರಿಷತ್ತಿನ ಸಭಾನಾಯಕರು ಯಾರಾಗ್ತಾರೆ ಅಂತ. ಹರಿಪ್ರಸಾದ್ ಏನಾದರೂ ಮಂತ್ರಿ ಆಗಿದ್ದರೆ ಅವರು ಸಭಾನಾಯಕರಾಗ್ತಿದ್ರು. ಈಗ ಒಂದು ವೇಳೆ ಡಾಕ್ಟರ್ ಯತೀಂದ್ರರನ್ನೇ ಸಭಾನಾಯಕರನ್ನಾಗಿ ಮಾಡಬೇಕಾಗತ್ತೆ. ಒಂದು ವೇಳೆ ಉಮಾಶ್ರೀ ಬರಲಿಲ್ಲ ಅಂತಂದರೆ ಗಾಯತ್ರಿ ಶಾಂತೇಗೌಡರಾದರೂ ಸಭಾನಾಯಕರಾಗಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಇದರಲ್ಲಿ ಮಂತ್ರಿ ಆಗಿಬಿಟ್ರೆ ಡಾಕ್ಟರ್ ಯತೀಂದ್ರ ಅವರೇ ಸಭಾನಾಯಕರಾಗಬೇಕಾಗುತ್ತೆ. ಮೊದಲ ಬಾರಿಯ ಮಂತ್ರಿ, ಅತ್ಯಂತ ಜೂನಿಯರ್ ಕಂಪೇರ್ ಟು ಅದರ್ಸ್. ಸೊ ಆ ಕಾರಣದಿಂದ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಟ್ ಗಾಯತ್ರಿ ಶಾಂತೇಗೌಡರ ಹೆಸರು ಈಗ ಏನಾಗಿದೆ, ಸಿದ್ದರಾಮಯ್ಯನವ್ರಿಗೆ ಬಸವರಾಜ್ ಶಿವಣ್ಣರು ನಂಗೆ ಮೊನ್ನೆ ಕೂಡ ಸಿಕ್ಕಿದ್ರು ಒಂದು ವಾರದ ಹಿಂದೆ. ಅವ್ರು ಹೇಳ್ತಾ ಇದ್ರು, ಸರ್ ನಂದು ಕ್ಲಿಯರ್ ಆಗಿಬಿಟ್ಟಿದ್ದೀರಿ, ಸಿದ್ದರಾಮಯ್ಯನವರು ಹೇಳಿಬಿಟ್ಟಿದ್ದಾರೆ ಹೈಕಮಾಂಡ್ಗೆ ಶಿವಣ್ಣವರ ಹೆಸರನ್ನು ಮಾಡಲೇಬೇಕು, ಶಿವಣ್ಣವರು ನಮ್ಮ ಮನುಷ್ಯ, ಕುರುಬ ಸಮುದಾಯದ ಒಬ್ಬರು ಉತ್ತರ ಭಾಗದಿಂದ ಆಗಬೇಕು ಅಂತ. ನೋಡಿ, ಬಾದಾಮಿ ಅಂದರೆ ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಕುರುಬರ ಕನ್ಸಾಲ್ಟೇಷನ್ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಸಹಾಯ ಆಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿವೆ, ಹಂಗೆ ನೀವು ವಿಜಯಪುರ, ಬಾಗಲಕೋಟೆ, ಧಾರವಾಡ ಎಲ್ಲ ನೋಡಿದರೂ ಕುರುಬರ ಸಂಖ್ಯೆ ಜಾಸ್ತಿ ಇದೆ. ಬಟ್ ಹಾವೇರಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅದರ ಒಬ್ಬ ಲಾಭಾರ್ಥಿ ಕೂಡ, ಫಲಾನುಭವಿ ಕೂಡ ಹೌದು ಸಿದ್ದರಾಮಯ್ಯನವರು. ಬಾದಾಮಿ ಕ್ಷೇತ್ರದಿಂದ ಗೆದ್ದಿದ್ರು. ಈಗ ನೀವು ಕುರುಬರು 3 ಇಲ್ಲಿಯವರೇ, ಒಬ್ಬರು ಮೈಸೂರು, ಒಬ್ಬರು ಬೆಂಗಳೂರು, ಒಬ್ಬರು ಚಿಕ್ಕಮಗಳೂರು ಹಾಕಿಬಿಟ್ರೆ ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಏನು ಕೊಟ್ರಿ ಅನ್ನುವ ಕೂಗು ನಿಶ್ಚಿತವಾಗಿ ಹೇಳುತ್ತೆ. ಕುರುಬರ ಮಠ ಕೂಡ ಅಲ್ಲಿದೆ. ಹೀಗಿರುವಾಗ ಬಸವರಾಜ್ ಶಿವಣ್ಣವರ ಅಂಥ ಒಬ್ಬ ಸೀನಿಯರನ್ನು ಕೈಬಿಟ್ಟು ಈಗ ಭೈರತಿ ಸುರೇಶ್ ಮತ್ತು ಯತೀಂದ್ರ ಕಂಪೇರ್ ಟು ಶಿವಣ್ಣವರ್ ದೇ ಆರ್ ವೆರಿ ಜೂನಿಯರ್ಸ್. ಈಗ ರುದ್ರಪ್ಪ ಲಮಾಣಿ ಹೆಸರನ್ನು ಹಾವೇರಿ ಜಿಲ್ಲೆಯಲ್ಲಿ ಸೇರಿಸಲಾಯಿತು, ಯಾಕಂದರೆ ಶ್ರೀನಿವಾಸ್ ಮಾನೆ ಇಲ್ಲ, ಸಂತೋಷ್ ಲಾಡ್ ಅನ್ನೋದು ಫೈನಲ್ ಆಗಿತ್ತು. ಈಗ ನೀವು ಗಾಯತ್ರಿ ಶಾಂತೇಗೌಡರನ್ನು ಸೇರಿಸಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೂ ಕುರುಬರಿಲ್ಲ. ಗಾಯತ್ರಿ ಶಾಂತೇಗೌಡರು ನ್ಯಾಚುರಲಿ ಸಭಾನಾಯಕರಾಗ್ತಾರೋ ಅಥವಾ ಡಾಕ್ಟರ್ ಯತೀಂದ್ರನೂ ಆಗ್ಬೋದು, ಹೇಳಲಿಕ್ಕೆ ಬರೋಲ್ಲ ಯಾರನ್ನು ಮಾಡ್ತಾರೆ ಅಂತ. ಅದು ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೂ ಆ ಪೇಚ್ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲ, ಈಗ ಬೋಸರಾಜ್ ಹೆಸರು ಸೇರಿಸಿ
ನನಗನ್ಸುತ್ತೆ ಸಿದ್ದರಾಮಯ್ಯನವರ ಮೊದಲ ಹಠ ಶಿವಣ್ಣವರ ಹೆಸರನ್ನು ಸೇರಿಸಿ ಅನ್ನೋದಾಗಿರುತ್ತೆ. ಯಾಕೆಂದರೆ ಒಬ್ಬ ಸೀನಿಯರು ಹೌದು, ಆ ಭಾಗದಲ್ಲಿ ಕುರುಬರ ಮತಗಳು ಜಾಸ್ತಿ ಇವೆ, ಅವು ಕಾಂಗ್ರೆಸ್ಗೆ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.